ಆಫೀಸಿಂದ ಬೇಗ ಬಂದ್ಬಿಟ್ಟಿದ್ದೀರಲ್ಲ. ಅಲ್ಲ, ಬೇಕು ಅಂತ ಸಿಗಲ್ಲ ನೀವು, ಇವಾಗ ಮಾತ್ರ ಬೇಗ ಬರ್ತೀರ ನೋಡಿ. ಅವತ್ತು ಪಾಪ ನನ್ನ ಫ್ರೆಂಡ್ ಬೇರೆ ಬಂದಿದ್ಲು, ನಿಮಗೂ ಎಷ್ಟೊತ್ತು ಕಾದ್ಲು ಗೊತ್ತಾ ಅವಳು. ಆದರೆ ನೀವು ಇವಾಗ ಬೇಗ ಬಂದಿದ್ದೀರಪ್ಪ. ನಂಗೆ ಹೆಂಗೆ ಗೊತ್ತಿರುತ್ತೆ ನಿಂಗೆ ಯಾವ ಫ್ರೆಂಡ್ಸ್ ಸಿಗ್ತಾರೋ, ಯಾರನ್ನ ಮನೆಗೆ ಕರ್ಕೊಬರ್ತಾರೆ ಅಂತ ನಂಗೆ ಮೊದಲೇ ಗೊತ್ತಿರುತ್ತಾ? ನಿಮ್ಗೆ ಯಾಕೋ ಇತ್ತೀಚೆಗೆ ಬರ್ತಾ ಬರ್ತಾ ತುಂಬ ಫ್ರೆಂಡ್ಶಿಪ್ ಆಗ್ತಿದ್ದಾರೆ ನೋಡು ಪ್ರಿಯಾ. ನಾನು ನಿಂಗೆ ಮೊದಲಿಂದ ಹೇಳ್ಕೊಬರ್ತಾ ಇದ್ದೀನಿ, ಫ್ರೆಂಡ್ಶಿಪ್ಪು ಫ್ರೆಂಡು ಇದೆಲ್ಲ ಎಷ್ಟಿರಬೇಕೋ ಅಷ್ಟೇ ಇರಬೇಕು ಕಣೆ. ತೀರಾ ಅತಿಯಾಗೆಲ್ಲ ಏನೂ ಮಾಡೋಕ್ಕೆ ಹೋಗ್ಬಾರ್ದು. ಅಲ್ಲ ರೀ, ಮದುವೆ ಆಗಿ ಇಷ್ಟು ವರ್ಷ ಆಯಿತು, ನಾನು ಯಾವ ಫ್ರೆಂಡ್ಸ್ನ ಮನೆ ಕರ್ಕೊಬಂದಿದ್ದೀನಿ ಹೇಳಿ? ಅಲ್ಲ, ನಂಗೆ ಇಷ್ಟಕ್ಕೆ ಇರೋದು ಒಬ್ಬಳು ಫ್ರೆಂಡು, ಅವಳ ಜೊತೆಗೂ ಮಾತಾಡಬೇಡ ಅಂದರೆ ನೀವು ಹೇಗೆ ಹೇಳಿ? ನಿಮ್ಗೆ ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ, ನಾನು ಹಂಗೆ ಏನಾದರೂ ಕೇಳ್ತೀನಾ ಹೇಳಿ? ಓಹೋ, ನಿನ್ನ ಮಾತಿನ ಅರ್ಥ ನಿಮಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ, ನಾನು ಆಗ ಫ್ರೆಂಡ್ಶಿಪ್ ಮಾಡ್ತೀನಿ ಅಂತನಾ? ನೋಡು, ನಿನ್ನ ಬಾಯಿ ಥರ ಮಾತಾಡ ಬರುತ್ತಲ್ಲ, ಇದಕ್ಕೆ ಈ ಕಾರಣಕ್ಕೆ ಹೇಳೋದು ನಾನು ಫ್ರೆಂಡ್ಶಿಪ್ ಮಾಡಬೇಡ ಅಂತ. ಫ್ರೆಂಡ್ಶಿಪ್ ಮಾಡಿದ್ರೆ ಇದೇ ಪ್ರಾಬ್ಲಮ್ಮು, ಅವರು ಅದು ಇದು ಹೇಳ್ಕೊಡ್ತಾರೆ, ನೀನು ಕೇಳ್ತೀಯ, ಇದಕ್ಕೆ ಹೇಳೋದು ನಾನು. ಅಲ್ಲ ಕಣೆ, ನಾನು ಮಾಡ್ತೀನಿ ಅಂತ ನೀನು ಮಾಡೋಕ್ಕಾಗುತ್ತಾ? ನಾನು ಗಂಡಸಪ್ಪ, ಹಂಗಂತ ನೀನು ಅದೇ ಮಾಡೋಕ್ಕಾಗುತ್ತಾ? ಅಯ್ಯೋ ರೀ, ನಾನು ಎಲ್ಲಿ ಹಂಗಂದೆ? ಒಂದು ಮಾತಿಗೆ ಎಷ್ಟು ಮಾತಾಡ್ತಿರಲ್ವಾ, ನಾನು ಮತ್ತೆ ಮಾತಾಡಲೇಬಾರ್ದು, ಹಾಗೆ ಮಾತಾಡ್ತೀರಪ್ಪ. ನೀನು ಮೊದಲು ಹಾಗೇ ಇದ್ದೆ, ಅದು ಇತ್ತೀಚೆಗೆ ನಾನು ಒಂದು ಅಂದರೆ ನೀನು ಎರಡು ಅಂತೀಯ. ಈ ಬದಲಾವಣೆಯಲ್ಲಿ ಹಾಕೊಂಡು ನನಗೆ ಸರಿ ಕಾಣಿಸ್ತಿಲ್ಲ ನೋಡು ಪ್ರಿಯಾ, ಇದೀಗೆ ಮುಂದುವರೆದ್ರೆ ಚೆನ್ನಾಗಿರಲ್ಲ. ಅಲ್ಲ ರೀ, ನಾನು ಇವಾಗ ಏನು ಮಾಡಿದೆ ಅಂತ ಇಷ್ಟೆಲ್ಲ ಮಾತಾಡ್ತೀರಾ ನೀವು? ಸರಿ, ಹೋಗ್ಲಿ ಬಿಡಿ. ಪ್ರಿಯಾ ಪ್ರಿಯಾ, ಯಾರು? ಅರೆ ರಾಧಾ, ಬಾ ಹೊರಗಡೆ ಬಾರೆ. ಓಡಿ ಓಡಿ ಬಂದಂಗಾಯ್ತು ಕಣೆ. ಸರಿ ಸರಿ, ಸಮಾಧಾನ ಮಾಡ್ಕೊಳ್ಳ, ಯಾಕೆ ಹಿಂಗೆ ಓಡಿ ಬಂದೆ ಅಂತ? ಅಯ್ಯೋ, ಮೊಬೈಲ್ ಇಲ್ಲೇ ಬಿಟ್ಟೋಗ್ಬಿಟ್ಟಿದ್ದೆ ಕಣೆ, ಅದಕ್ಕೆ ಎತ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲೇ ಬಿಟ್ಟು ಬಂದ್ಯಾ? ಎಲ್ಲೇ? ಅಯ್ಯೋ, ಇನ್ನೇನು ನಿನ್ನ ಬ್ಯಾಗಲ್ಲೇ ಹಾಕ್ಬಿಟ್ಟೆ ಕಣೆ. ನಾ ಒಟ್ಟಿಗೆ ಆಚೆ ಹೋಗಿದ್ದಲ್ಲ ಇವತ್ತು ಕಾಫಿ ಕುಡಿಯೋಕ್ಕೆ ಅಂತ. ಕಾಫಿ ಕುಡ್ದೋರು ನಿನ್ನ ಬ್ಯಾಗಲ್ಲಿ ಹಾಕ್ಬಿಟ್ಟೆ ಫೋನು. ನಾನು ನೋಡ್ಕೋತೀನಿ ನನ್ನ ಬ್ಯಾಗಲ್ಲಿ ಫೋನ್ ಇರೋಲ್ಲಪ್ಪ ಅಂತ. ಆಮೇಲೆ ನೆನಪಾಯ್ತು, ಅದಕ್ಕೆ ಓಡಿ ಓಡಿ ಬಂದೆ. ನನಗಂತೂ ನನ್ನ ಫೋನ್ ಇಲ್ದಲೆ ಒಂದು ನಿಮಿಷ ಇರೋಕ್ಕಾಗಲ್ಲಪ್ಪ. ಹೋಗ್ಲಿ ಬಿಡು, ನೀನು ಬಂದಿದ್ದು ಒಳ್ಳೇದೇ ಆಯಿತು. ನೋಡು, ನಿಮ್ಮ ಅಣ್ಣ ನೋಡಬೇಕು ಅಂತಿದ್ಯಲ್ಲ, ಇವರೇ ನಮ್ಮ ಯಜಮಾನರು. ಅಣ್ಣ ನಮಸ್ಕಾರ, ನಾನು ಪ್ರೀನ್ ಫ್ರೆಂಡು ರಾಧಾ ಅಂತ. ಹಾಂ, ಓ ನೀವೇನಾ? ಅಂದಂಗೆ ನಿಮ್ಮ ಬಗ್ಗೆ ಪ್ರಿಯ ತುಂಬ ಹೇಳ್ತಾ ಇರ್ತಾಳೆ, ಯಾವಾಗಲೂ ನಿಮ್ಮ ಬಗ್ಗೆನೇ ಮಾತಾಡ್ತಾ ಇರ್ತಾಳೆ. ಚೆನ್ನಾಗಿದ್ದೀರಾ? ಹ್ಞೂ ಅಣ್ಣ, ನಾನಂತೂ ಚೆನ್ನಾಗಿದ್ದೀನಿ. ಅಂದಾಗೆ ನೀವೇಗಿದ್ದೀರಾ? ಅಣ್ಣ, ನಾನು ನಿಮಗೆ ಒಂದು ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳಬೇಕಾಗಿತ್ತು. ಯಾಕೆಂದರೆ ನಮ್ಮ ಪ್ರಿಯನ ನೀವು ಮದುವೆ ಮಾಡಿಕೊಂಡು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದರೆ, ಅವಳು ಏನು ಕಮ್ಮಿ ಅಲ್ಲ ಬಿಡಿ, ತುಂಬ ಪುಣ್ಯವಂತೆ. ನಿಮ್ಮಂಥ ಒಳ್ಳೆ ಗಂಡನ ಮದುವೆ ಮಾಡ್ಕೊಳ್ಳೋದಕ್ಕೆ. ಹಾಂ ಹೌದು ಹೌದು, ಸ್ವಲ್ಪ ಪ್ರಿಯಂಗೂ ಸ್ವಲ್ಪ ಹೇಳಿ ನನ್ನ ಬಗ್ಗೆ. ಅಯ್ಯೋ ಅಣ್ಣ, ನಾನೇನು ಹೇಳೋದು, 24 ಗಂಟೆ ಅಲ್ಲ, ನನ್ನ ಜೊತೆ ಎಷ್ಟೊತ್ತಿರ್ತಾಳೋ ಅಷ್ಟು ಹೊತ್ತು ಪೂರ್ತಿ ಬರೀ ನಿಮ್ಮ ಬಗ್ಗೆನೇ ಹೇಳ್ತಾ ಇದ್ದಾಳೆ. ನಿಮ್ಮಣ್ಣ ಹಾಗೆ, ನಿಮ್ಮಣ್ಣ ಹೀಗೆ ಅಂತ. ನಿಮ್ಮ ಹೆಸರು ಬಿಟ್ಟು ಬೇರೆ ಹೆಸರೇ ಬರಲ್ಲ ಅವಳ ಬಾಯಲ್ಲಿ. ಏಯ್ ಸಾಕು, ಸುಮ್ಮನಿರೆ, ಏನೋ ಹೇಳ್ಬೇಡ ಅವ್ರಿಗೆ. ಅಯ್ಯೋ, ನಾನು ಇರೋದನ್ನಕ್ಕೆ ಹೇಳ್ತಾ ಇರೋದು. ನೀನು ಹಂಗೆ ತಾನೇ ಮಾಡ್ತೀಯಾ? ಕುಂತು ನಿಂತ್ರು ಅಣ್ಣ ಅಣ್ಣ, ಅದೇ ನಿನ್ನ ಕತೆ. ಅಕ್ಕ, ಪ್ರಿಯಾ ಅಕ್ಕ, ಬಾ. ಓ ರಾಧಾ ಮೇಡಮ್ ಅವರು, ಇಲ್ಲೂ ನೀವೇ ಇದ್ದೀರಾ? ಅಲ್ಲ, ಕೆಲಸ ಮಾಡೋ ಜಾಗದಲ್ಲಂತೂ ಯಾವಾಗೂ ಇರ್ತೀರಾ, ಇವಾಗ ಮನೆಗೂ ಬಂದ್ಬಿಟ್ರ ನೀವು? ಅಯ್ಯೋ, ಕೆಲಸ ಮಾಡೋ ಜಾಗದಲ್ಲೇನು ನಾವಿಬ್ಬರೇ ಇರ್ತೀವ? ನಮ್ಮ ಜೊತೆ ನೋಡಿ ನೀವು ಯಾವಾಗಲೂ ಇರ್ತೀರಲ್ಲ, ಇಲ್ಲೂ ಬರಬೇಕಾ? ಸ್ವಲ್ಪ ನಮಗೇನೆ ಟೈಮ್ ಕೊಡ್ರಿ ಕಾವ್ಯ ಅವರೇ. ಸ್ವಲ್ಪ ನಾನು ಪ್ರಿಯಾ ನಮ್ಮ ಅಣ್ಣ ಏನೋ ಮಾತಾಡಬೇಕು, ಇಲ್ಲೂ ಬಂದ್ಬಿಟ್ರ ನೀವು? ಅಯ್ಯೋ ದೇವ್ರೆ, ಇದು ಒಳ್ಳೆ ಆಯ್ತಲ್ಲ, ನಾನು ಬರಲೇಬಾರ್ದಾಗಿತ್ತು ನಂತರ ಮಾತಾಡ್ತಿದ್ದೀರಾ? ಅಲ್ಲ, ನಮ್ಮ ಜಾಗದಲ್ಲಿ ನೀವು ಬಂದಿರೋದು, ನಾನು ಬಂದೆ ನಿಮ್ಮ ಜಾಗಕ್ಕೆ, ಅದು ನೆನಪಿರ್ಲಿ ನಿಮಗೆ. ಕಾವ್ಯ, ಹೋಗ್ಲಿ ಬಿಡು, ಅವಳನ್ನ ಕಂಡ್ರೆ ಯಾಕಂಗೆ ಆಡ್ತೀಯ ನೀನು? ಹಾಂ ಪ್ರಿಯಾ, ಸುಮ್ಮನಿರು, ಸುಮ್ಮನೆ ಯಾಕೆ ಜೋರಾಗಿ ಮಾತಾಡ್ತೀಯಾ? ಸ್ವಲ್ಪ ಮೆತ್ತಗೆ ಮಾತನಾಡು. ಓ, ಅಣ್ಣವ್ರಿಗೆ ಯಾಕೋ ಜೋರಾಗಿ ಮಾತಾಡೋದು ಇಷ್ಟ ಆಗಲ್ಲ ಅನ್ಸುತ್ತೆ ಅಲ್ವಾ ಅಣ್ಣ? ಹ್ಞೂ ಹೌದು. ಹೌದು ರಾಧಾ, ನಿಮ್ಮ ಅಣ್ಣಂಗೆ ಹೆಣ್ಮಕ್ಳಿಗೆ ಯಾವುದು ಬೈದ್ರೆ ಅವ್ರು ಸಹಿಸ್ಕೊಳ್ಳಲ್ಲ. ಓ ಹಂಗ, ಸರಿ ಆಗಿದ್ರೆ. ಕಂಡೋರ್ ಮನೆ ಹೆಣ್ಮಕ್ಳಿಗೆ ಅಷ್ಟೊಂದು ಕಾಳಜಿ ಮಾಡ್ತಾರೆ ಅಂದರೆ, ಕಟ್ಕೊಂಡ್ರೆ ಹೆಂಡತಿ ನೀನು, ನಿನಗಿನ್ನೆಷ್ಟು ಕಾಳಜಿ ಮಾಡಬೇಡ. ಆಮೇಲೆ ಕಾವ್ಯ, ನಿಮ್ಗೆ ಇಲ್ಲೇನು ಕೆಲಸ? ಏನು ಬೇಕಾಗಿತ್ತು? ನನಗೆ ನಿನ್ನ ಹತ್ರ ಏನೂ ಕೆಲಸ ಇಲ್ಲ. ನಾನು ಮಾತಾಡೋಕೆ ಬಂದಿದ್ದು ಪ್ರಿಯಕ್ಕಾ ಹತ್ರ. ಪ್ರಿಯಕ್ಕಾ, ಸ್ವಲ್ಪ ಸಕ್ಕರೆ ಖಾಲಿ ಆಗಿದೆ, ಸ್ವಲ್ಪ ಕೊಡ್ತೀಯಾ? ಅಯ್ಯೋ ಸಕ್ಕರೆನಾ? ನಮ್ಮನೇಲೂ ಖಾಲಿ ಆಗಿದೆ ಕಣೆ. ನಮ್ಮ ಯಜಮಾನ್ರಿಗೆ ಹೇಳ್ತಿದ್ದೀನಿ ತಗೊಬಂಡಿ ಅಂತ, ಅವರು ಹೀಗೆ ಮರ್ತು ಬರ್ತಿದ್ದಾರೆ. ಅಯ್ಯೋ ಹೌದಾ? ಕಾಫಿ ಕುಡಿಬೇಕು ಅಂತ ಅಂದ್ಕೊಂಡಿದ್ದೆ,
ಆಗ ಸಕ್ಕರೆನೇ ಇಲ್ವಲ್ಲ, ಏನು ಮಾಡಲಿ? ಪ್ರಿಯಾ ಇರು, ನಾನು ಹೋಗಿ ಬೇಗ ಸಕ್ಕರೆ ತಗೊಬಂದು ಕೊಡ್ತೀನಿ ತಡಿ. ಹಾಂ ಸರಿ, ಹಾಗೆ ಮಾಡಿ. ಹಾಂ ಹಾಂ ಬಾ ಕೂತ್ಕೋ ಬಾ. ನಮ್ಮ ಯಜಮಾನ್ರು ಸಕ್ಕರೆ ತಗೊಬರ್ತಾರೆ, ಆಮೇಲೆ ತೊಗೊಂಡು ಹೋಗುವಂತೆ. ಇರಲಿ ಬಿಡು ಪ್ರಿಯಕ್ಕ, ಪಾಪ ನಿಮ್ಮ ಫ್ರೆಂಡ್ ಬೇರೆ ಇದ್ದಾರೆ, ನೀವು ಮಾತಾಡ್ಬೇಕನ್ನ ಮಾತಾಡಿ, ನಾನು ಹೋಗಿ ಆಮೇಲೆ ಬರ್ತೀನಿ. ಪ್ರಿಯಾ, ನನಗೆ ಯಾಕೋ ಇವ್ರ ಮೇಲೆ ಅನುಮಾನ ಬರ್ತದೆ ಕಣೆ. ಕೆಲಸದಲ್ಲಿ ಮಾತ್ರ ಹಂಗೆ ಅಂದ್ಕೊಂಡಿದ್ದೆ, ಈಗ ಮನೆ ಹತ್ರನೂ ಹಾಗೆ ನಿಮಗೆ ಟಾರ್ಚರ್ ಮಾಡ್ತಾರಲ್ಲ. ಇವ್ರಿಗೆ ಏನಾದರೂ ಮಾಡಿ ಒಂದು ದಾರಿ ಕಾಣಿಸ್ಬೇಕು. ಅದು ಅಲ್ಲದೆ ಹೋದ್ರೆ ಹೋಗ್ಲಿಂದ ಬಿಡೋಣ ಅಂತ ಅಂದ್ಕೊಂಡ್ರೆ ನನ್ನ ಕಂಡ್ರೆ ಹಂಗೆ ಆಡ್ತಾಳೆ ನೋಡು. ನಾನು ನೀನು ಒಟ್ಟಿಗೆ ಇರಲೇಬಾರ್ದು ಅವ್ರ ಕಣ್ಮುಂದೆ, ಹಾಗೆ ಬಿಹೇವ್ ಮಾಡ್ತಾಳೆ. ಇರಲಿ ಇವಳನ್ನ ಒಂದು ಕೈ ನೋಡ್ಕೊತೀನಿ. ಸರಿ, ಹಾಗೆ ಮಾಡುವಂತೆ ಬಿಡು. ಅಂದಂಗೆ ನನ್ನ ಹತ್ರ ಏನೋ ಕೇಳಬೇಕು ಕಣೆ. ನೀನು ಮತ್ತು ಅಣ್ಣ ಚೆನ್ನಾಗಿದ್ದೀರ ತಾನೆ? ಅಂದರೆ ಹೊಂದಾಣಿಕೆಯಲ್ಲಿ ಅಣ್ಣ ಇನ್ನು ಹೇಗೆ ನೋಡ್ಕೊತಾರೆ? ಓ, ನಾವು ತುಂಬ ಚೆನ್ನಾಗಿದ್ದೀವಿ ಕಣೆ. ಯಾಕಂಗೆ ಹೇಳ್ತಿದ್ಯಾ? ಇವಾಗ ನೀನು ನೋಡ್ದಿಲ್ಲ, ನಿನ್ಗೇನು ಅನಿಸ್ತು? ನಾವಿಬ್ರು ಅನ್ಯವಾಗಿಲ್ಲ ಅಂತ ನಿನ್ಗನ್ನಿಸ್ತಾ? ಛೇ ಹಂಗೆಲ್ಲ ಏನಿಲ್ಲಪ್ಪ. ಅಣ್ಣನ ನೋಡಿದ್ರೆ ನನಗೆ ತುಂಬ ಖುಷಿಯಾಗುತ್ತೆ ಕಣೆ. ನೀನು ಅಣ್ಣ ಒಳ್ಳೆ ಜೋಡಿ ಆಯ್ತಾ? ಮತ್ತೆ ಅಲ್ಲೇ ಓದ್ತಾ ಇದೆಯಲ್ಲ, ಮತ್ತೆ ನನ್ನೇನು ಕೇಳ್ತೆ ನೀನು? ನಿನ್ನ ಬಾಯಲ್ಲಿ ಏನಾದರೂ ಬರುತ್ತಂತ ನೋಡ್ತಾ ಇದ್ದೆ ಕಣೆ. ಸರಿ ಬಿಡು. ಅಲ್ಲ ಕಣೆ, ಮನೆಗೊಂದು ವಾಷಿಂಗ್ ಮಿಷಿನ್ ತೊಗೋಬೇಕಾಗುತ್ತಾನೆ. ನಿಂಗೆ ಆಲ್ರೆಡಿ ಬ್ಯಾಕ್ ಪೇನ್ ಇದೆ, ಬಟ್ಟೆ ವಾಶ್ ಮಾಡಿ ಬಂದಾಗೆಲ್ಲ ಸೊಂಟ ನೋವು ಅಂತಿರ್ತೀಯ. ಅಣ್ಣಗೊಂದು ಮಾತು ಹೇಳು, ತೊಗೊಬಂದು ಕೊಡಿಸ್ತಾರೆ ತಾನೇ? ಅಯ್ಯೋ ಹೂ ಕಣೆ, ಹೇಳಿದ್ದೀನಿ. ಅವರು ನೋಡ್ತಾ ಇದ್ದಾರೆ ಪಾಪ. ಒಂದೆರಡು ಸರಿ ಹೋಗಿ ಕಂಪ್ನಿ ನೋಡ್ಕೊಬಂದರು, ಅವ್ರು ಸೆಟ್ ಆಗಿಲ್ಲ ಕಂಪ್ನಿ. ಹಾಗಾಗಿ ತೊಗೊಳ್ತೀವಿ, ಒಂದು ಸ್ವಲ್ಪ ದಿನ ಲೇಟ್ ಆಗುತ್ತೆ ಅಷ್ಟೇ. ಸರಿ ಹಾಗಿದ್ರೆ. ಇನ್ನೇನಮ್ಮ, ನಿಮ್ಮ ಮನೆಗೆ ಬಂದಿದ್ದಾಯಿತು, ಅಣ್ಣನ ಭೇಟಿ ಮಾಡೋದು ಆಯಿತು. ನಾನು ಬದಲು ಫೋನ್ ಕೊಡು, ತೊಗೊಂಡು ಬೇಗ ಹೋಗ್ಬೇಕು ಕಣೆ. ಇಲ್ಲಾಂದ್ರೆ ಅಮ್ಮ ಗೊತ್ತಾರ, ಚೆನ್ನಾಗಿ ಬೈತಾರೆ ಲೇಟಾದರೆ. ಅಯ್ಯೋ ಇರೇ, ಹಾಲು ತೊಗೊಬರಕ್ಕೆ ಹೋಗಿದ್ದಾರೆ, ಸಕ್ಕರೆ ಹಾಲು. ಕಾಫಿ ಮಾಡಿಕೊಡ್ತೀನಿ, ಕುಡಿದು ಆಮೇಲೆ ಹೋಗುವಂತೆ. ಅರ್ಜೆಂಟ್ ಏನು? ಇಲ್ಲ ಕಣೆ, ನಾನು ಹೋಗಬೇಕು, ಮತ್ತೆ ಸರಿ ಬರ್ತೀನಿ. ಸರಿ ಆಗಿದ್ರೆ ಅಲ್ಲಿದೆ ನೋಡು ಬ್ಯಾಗಲ್ಲಿ, ತೊಗೊಂಡು ಹೋಗು. ಎಲ್ಲಿ? ಅಲ್ಲಿದೆಯಾ? ಸರಿ ಬಾಯ್. ಓಹೋ, ಏನು ಡೆಕೋರೇಷನು, ಏನು ಅಲಂಕಾರ. ಮನೆ ಪೂರ್ತಿ ಏನು ಬರೀ ಹೂವಿನಲ್ಲಿ ಅಲಂಕಾರ ಮಾಡೋ ಹಾಕಿದೆಯಲ್ಲ. ಇಡ್ಲಿ. ಗಂಗಕ್ಕ ಹೇಗಿದ್ದೀರಾ? ಓಹ್ ಪದ್ಮ, ಹೇಗಿದೆಯಾ? ಚೆನ್ನಾಗಿದೆಯಾ? ಅಂದಂಗೆ ಇನ್ನು ನೋಡಿ ತುಂಬ ದಿನ ಆಯ್ತಪ್ಪ. ಏನು ಈಚೆ ಕಡೆ ಕಾಣಿಸೋದೇ ಇಲ್ಲ? ಅಂತೂ 3 ಜನ ಮಕ್ಳಿಗೆ ಮದುವೆ ಆದಮೇಲೆ ನೀನು ತುಂಬ ಆರಾಮಾಗಿಬಿಟ್ಟೆ ಬಿಡು. ಅದಕ್ಕೆ ಆಚೆ ಎಲ್ಲೂ ಕಾಣಿಸೋದೇ ಇಲ್ಲ ಅಂತೀಯಲ್ಲಮ್ಮ. ಅಯ್ಯೋ ಅಕ್ಕ, ಏನು ಆರಾಮೋ ಏನೋ ನಂದೇ. ನಾನು 3 ಜನ ಮಕ್ಕಳದೇ 3 ಕತೆ ಹಾಕೊಂತಿದ್ದೆ. ಇದರಲ್ಲಿ ಆರಾಮಾಗಿ ಏನು ಬಂತು? ಏನೂ ಆರಾಮಿಲ್ಲ. ಅಯ್ಯೋ, ಇದೇ ನಿಮ್ಮ ಮಾತಾಡ್ತೀಯಲ್ಲ. ಅಲ್ಲ, ಬಂಗಾರದಂಗೆ 3 ಸೊಸೆಗಳಿದ್ದಾರಪ್ಪ. ಅದರಲ್ಲೂ 2 ನಿಮ್ಮ ಅಣ್ಣನ ಮಕ್ಕಳೇ. ಇನ್ನೂ ಒಂದು ಹುಡುಗಿ ಪಾಪ, ಅದು ಬಿಡು, ಸಿಟಿಯಿಂದ ಓದಿ ಬಂದಿದೆ. ಅದು ನೋಡೋಕೆ ತುಂಬ ಮುದ್ದಾಗಿದೆ. ಹೀಗಿರ್ಬೇಕಾದ ನಿಂಗೇನು ಕಡಿಮೆ? ಅಯ್ಯೋ ಗಂಗಕ್ಕ, ನೀ ಹತ್ರ ಏನು ಮುಚ್ಚು ಮರೆ, ಹೇಳ್ತೀನಿ ಬಾ, ಕೂತ್ಕೋಬಾ. ಅಯ್ಯಮ್ಮ, ನನಗೊಂದು ಇತ್ತೀಚೆಗೆ ವಯಸ್ಸಾಗ್ತೈತೆ ಗೊತ್ತಿಲ್ಲ. ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ. ಅದೇನು ಹೇಳ್ತೀಂತಲ್ಲ, ಹೇಳಮ್ಮ. ಅಂದಂಗೆ ಭಾವ ಎಲ್ಲಿದ್ದಾರೆ? ಭಾವನೂ ಕಾಣಿಸ್ತಾ ಇಲ್ಲ, ನಮ್ಮ ಯಜಮಾನರು ಕಾಣಿಸ್ತಿಲ್ವಲ್ಲ. ಹಿಂಗೆಲ್ಲ ಹೋಗಿರ್ತಾರೆ, ಅಲ್ಲೇ ಎಲ್ಲ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಹೇಳು, ಪರವಾಗಿಲ್ಲ, ಅವ್ರು ಇಲ್ಲಿಗೆಲ್ಲ ಏನೂ ಬರಲ್ಲ ಇವಾಗ. ಅಲ್ಲಿ ಒಳಗಡೆ ಪೂಜೆ ಎಲ್ಲ ಮಾಡ್ತಾರಲ್ಲ, ಜನ ಎಲ್ಲ ಸೇರ್ಕೊಂಡವ್ರೆ, ಹಾಗಾಗಿ ಇಲ್ಲಿಗೆಲ್ಲ ಬರಲ್ಲ. ಅದೇನು ವಿಷಯ ಹೇಳು. ಅಯ್ಯೋ ಗಂಗಕ್ಕ, ನಮ್ಮ ಅಣ್ಣನ ಮಕ್ಕಳಂತ ಮಾಡ್ಕೊ ಬಂದಲ್ಲ ಇಬ್ಬರು, ಅವ್ರು ನಂಗೆ ಎಷ್ಟು ಕಾಟ ಕೊಡ್ತಾರೆ ಅಂದರೆ, ಈ ಹುಡುಗಿನೇ ಪರವಾಗಿಲ್ಲ, ಈ ಸಿಟಿ ಹುಡುಗಿನೇ ಅಷ್ಟೋ ಇಷ್ಟು ಅತ್ತೆನ ಮರ್ಯಾದೆನ ಇಟ್ಕೊಂಡೈತೆ. ಆದರೆ ಇವ್ರಿಬ್ಬರು ಇದ್ದಾರೆ ಸ್ವಂತದವರು. ತಿರ್ಗಾ ಹೇಳ್ಬೇಕಂದ್ರೆ ನನಗೆ ಕೊಡಬಾರ್ದು ಹಿಂಸೆ ಕೊಟ್ಟು ಎಷ್ಟು ಕಾಟ ಕೊಡ್ತಾರಂದರೆ ಹೇಳ್ಕೊಳಕ್ಕೆ ಯಾರವರು ನನಗೆ ತಾನೇ ಹೇಳು. ನಿಮ್ಮ ಮನೆಗೆ ಬೇಡ ಅಂದ್ಕೊಂಡ್ರೆ ನಮ್ಮ ಯಜಮಾನಪ್ಪನ ಕಾಟ. ಅದಕ್ಕೆ ನನಗೆ ಗೊತ್ತಿದ್ದು ನೀವು ಇಲ್ಲಿಗೆ ಬರ್ತೀಯಾ ಅಂತ. ಅದಕ್ಕೆ ನಿನ್ನ ವಿಷಯ ಹೇಳಬೇಕು ಅಂತ ಅರ್ಧ ಬಂದೆ ನಾನು, ಗೊತ್ತಾ? ಅಯ್ಯೋ, ಅದಕ್ಕೆ ನಾನು ಹಿಂಗೆ ಹೇಳೋದು, ಸೊಸೆ ಅಂದ್ರನ್ನ ಅದ್ದು ಬಸ್ಸಾಗಿ ಇಟ್ಕೋಬೇಕು ಅಂತ. ಅದು ಯಾವಾಗ ಗೊತ್ತಾ? ಅವ್ರು ಯಾವಾಗ ನಮ್ಮ ಮನೆಗೆ ಕಾಲು ಇರ್ತಾರಲ್ಲ, ಆವಾಗಲೇ ಅವ್ರ ಜೊತೆ ನಮ್ಮ ಕೈಲಿರಬೇಕು. ಚೂರು ಲೂಸ್ ಬಿಟ್ಟು ಇಟ್ಕೋ, ನಮ್ಮ ದುಡ್ಡು ಅವ್ರ ಕೈ ಇರ್ತೈತೆ. ಆಮೇಲೆ ನಾವೇನೂ ಮಾಡೋಕ್ಕಾಗಲ್ಲ, ಅವರೆಲ್ಲ ಕೇಳ್ಕೊಂಡಿರ್ಬೇಕು. ದೊಡ್ಡ ನಿನ್ನಂಗೆ ಅಷ್ಟೇ. ನೋಡಿ ಇವಾಗ ನಮ್ಮ ಮನೆಗೆ ಹೋಗಿ ಸೊಸೆ ಬಂದವಳಲ್ಲ, ಅವಳ ಆಟ ಏನೂ ನಡೆಯಲ್ಲ ನನ್ನ ಹತ್ರ. ನಾನು ಹೆಂಗೆ ಹೇಳ್ತೀನಿ ಹಂಗೆ ಕೇಳ್ಕೊಂಡವಳೆ. ಇಲ್ಲಾಂದರೆ ಗೊತ್ತಲ್ಲ, ಇಷ್ಟಕ್ಕೂ ನನ್ನ ಮಗ ನನ್ನ ಕೈಯಲ್ಲಿ ಅವನಮ್ಮ, ನನಗೆ ಏನು ಭಯ ಇಲ್ಲ.
ನಾನು ಇನ್ನಂಗೆ ಆಸೆ ಇಟ್ಕೊಂಡಿದ್ದೆ ನನ್ನ ಮಕ್ಕಳು ನನ್ನ ಕೈಯಲ್ಲಿ ಇರ್ತಾರೆ ಅಂತ. ಎಷ್ಟು ದಿನ ಇರ್ತಾರೆ? ನಿಂಗಿನ್ನೂ ವಸ್ತು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಬಿಡು. ನಿಂದು ನನ್ನ ಬಾಳಾದಂಗೆ ಆಗುತ್ತೆ. ನಾನು ನಿಮ್ಗೆ ದಡ್ಡಿನ ನಿನ್ನಂಗೆ ಮಾಡ್ಕೊಳಕ್ಕೆ ಚಾನ್ಸೇ ಇಲ್ಲ. ನೋಡ್ತಾ ಇರು ಇವಾಗ ಹೆಂಗೋಳು, ಮುಂದಕ್ಕೂ ಹಂಗೆ ಐತೆ ಸೊಸೆ. ಒಬ್ಬಳೇ ಅವಳೆ, ಅದಕ್ಕೆ ಸುಮ್ಮನೆ ಅವಳೆ ಅಂದಂಗೆ ನಿನ್ನ ಕೊನೆ ಮಗನಿಗೆ ಮದುವೆ ಮಾಡ್ತೀಯ ಇಲ್ಲ ಅಂದಂಗೆ ಶುಭನ್ಗೆ ಮಗ ಸೆಟ್ ಆಗುತ್ತೆ ಅಂತಲ್ಲ. ಯಾವಾಗ ಮದುವೆ? ಅದು ಇನ್ನೊಂದು ವಾರ ಐತೆ ಅಷ್ಟೇ. ನಿಮ್ಮ ಮನೆಗೆ ಬಂದು ಕಾರ್ಡ್ ಕೊಡ್ತೀನಿ, ಎಲ್ಲರೂ ಕರ್ಕೊ ಬಂದ್ಬಿಡು ಆಯ್ತಾ? ಹ್ಞೂ ಅಕ್ಕ, ಹಂಗೆ ಮಾಡ್ತೀನಿ. ಅಲ್ಲ ಕಣೆ ಪದ್ಮ, ಈ ಮನೆಗೆ ಎಷ್ಟು ಖರ್ಚಾಗುತ್ತಂತೆ? ನಿನ್ನ ಗಂಡ ನಿಂಗೇನು ಹೇಳ್ಕೊಂಡವನ? ಅಯ್ಯೋ ಅಕ್ಕ, ಅದೊಂದು ದೊಡ್ಡ ವಿಷಯ, ಅದನ್ನು ಇವಾಗ ಹೇಳೋಕ್ಕಾಗಲ್ಲ. ಜನ ಎಲ್ಲ ಓಡಾಡ್ತಾವ್ರೆ. ಅದಕ್ಕೆ ಇನ್ನೊಂದಿನ ನಮ್ಮ ಮನೆಗೆ ಬರ್ತೀನಿ, ಇಲ್ಲ ನಾನು ನಿಮ್ಮ ಮನೆಗೆ ಬರ್ತೀನಿ, ಆವಾಗೆಲ್ಲ ಹೇಳ್ಕೊತೀನಿ. ಈ ಮನೆಗೆ ಸುಮಾರು ಖರ್ಚಾಗುತ್ತೆ. ಅದು ಒಂದೇ ಅಲ್ವಲ್ಲ, 2 ಮನೆ ಅಲ್ವಾ, ಅದು ಒಂದೇ ಥರ ಇರಬೇಕಂತ ಕಟ್ಸ್ಕೊಂಡವಳೆ. ಸುಮಾರಾಗಿ ಖರ್ಚಾಗೈತೆ. ಖರ್ಚೆಲ್ಲ ಇನ್ಯಾರ್ದು? ಅವಳದೇ ತಾನೇ. ಅದಕ್ಕೆ ಭರ್ಜರಿಯಾಗಿ ಖರ್ಚು ಮಾಡಿ ಹಾಕವಳೆ. ಹಿಂದೆ ಮುಂದೆ ನಮ್ಗೆ ದುಡ್ಡು ಅಂತೂ ಲೆಕ್ಕನೇ ಇಲ್ವಂತ ಅವಳಿಗೆ. ಅಯ್ಯ ಓದೋಗ್ಲಿ ಬಿಡು. ಆ ಪಾಪ ಹುಚ್ಚುಡ್ಗಿ ಸುಮಾರು ವರ್ಷದಿಂದ ಆಸೆ ಇಟ್ಕೊಂಡಿತ್ತು, ನಂಗೆ ಅಂಥ ಮನೆಯೇ ಇರಬೇಕು ಇಂಥ ಮನೆ ಇರಬೇಕು ಅಂತ. ಓದೋಗ್ಲಿ ಬಿಡು, ಏನೋ ಮಾಡ್ಕೊಂಡೋಳಲ್ಲ. ಅದು ಸರಿ, ಇನ್ನೊಬ್ಳೇ ಬಂದ್ಯಾ? ನಿನ್ನ ಮಕ್ಕಳು ಸೊಸೆ ಯಾರು ಬಂದಿಲ್ವಾ? ಅಯ್ಯ ಯಾರೂ ಬಂದಿಲ್ಲ, ಇನ್ನೂ ರೆಡಿ ಆಗ್ತಾಯಿದ್ರು. ನಾನು ಸ್ನಾನ ಮಾಡ್ಕೊಂಡು ಬೇಗ ಬಂದೆ. ಅದು ಅಲ್ಲದೆ ದೊಡ್ಡಮ್ಮ ಇನ್ನು ಬೇಗ ಬಂದ್ಬಿಡು, ಇಲ್ಲಾಂದರೆ ಕೆಲಸ ಎಲ್ಲ ಏನೂ ಆಗಲ್ಲ ಅಂತಂದಿದ್ಲು. ಅದಕ್ಕೆ ನಾನು ಬೆಳಗ್ಗೆನೇ ಬಂದೆ. ಹೌದಾ? ಹಂಗೆ ಹೇಳು. ಅದಕ್ಕೆ ಮನೆ ಇಷ್ಟೊಂದು ಪಳ ಅಂತೈತೆ, ಎಲ್ಲ ನೀನು ಅಲಂಕಾರ ಮಾಡ್ದಂಗಿದೆಯಾ? ಇಲ್ಲಪ್ಪ, ಚೇಚೆ, ಅದೇನೋ ಅಂತಾರಲ್ಲಮ್ಮ, ಈವೆಂಟು ಏನೋ ಅವರೆಲ್ಲ ಬಂದು ಮಾಡಿಕೊಟ್ಟಿರೋದು. ಎಲ್ಲ ಅವ್ರಿಗೆ ಒಪ್ಸೋಳಂತೆ. ಊಟ ಒಬ್ಬರಿಗೆ, ಇವು ಅಲಂಕಾರ ಮಾಡೋರು ಒಬ್ಬರಿಗೆ, ಬಂದವ್ರನ್ನ ಓದೋನ ಮಾತಾಡ್ಸೋಕೊಬ್ಬರನ್ನ, ಹೀಗೆ ಒಂದೊಂದು ಕೆಲಸಕ್ಕೆ ಒಬ್ಬರನ್ನ ಒಪ್ಸೋಳಂತೆ. ಅಲ್ಲ, ಇದೆಲ್ಲ ಇವಳ್ದೆಲ್ಲ ಐಡಿಯಾ. ಈ ಹಳ್ಳಿಲಿರೋಳು ಹೆಂಗೆ ಗೊತ್ತಾಗುತ್ತೆ? ಅವಳು ಚಿಕ್ಕವಳವಳ, ಬೆಂಗಳೂರಲ್ಲಿರೋಳು, ಅವಳದಂತೆ ಎಲ್ಲ ಐಡಿಯಾ. ಹೋಗ್ಲಿ ಬಿಡು, ಅದು ಒಂಥರ ಒಳ್ಳೆ ತಾನೇ. ಇನ್ನೆಲ್ಲದಕ್ಕೂ ಜನ ಬೇಕಂದ್ರೆ ಹೇಳ್ತಿರ್ತಾರೆ. ಊರಲ್ಲಿ ಒಬ್ಬರನ್ನ ಕಂಡ್ರೆ ಒಬ್ರಿಗಾಗಲ್ಲ ಇವರಿಗೆ. ಇಷ್ಟಕ್ಕೂ ನಮ್ಮನ್ನು ಬಿಟ್ಟರೆ ಮನೆಗೆ ಇನ್ಯಾರು ನೆಂಟರು ನೋಡ್ತಾರೋ. ನೆಂಟರು ಬರೋಕ್ಕೆ ಯಾರು ತಾನೇ ಕರೆದವಳು, ಯಾರನ್ನೂ ಕರೆದಿಲ್ಲ ಅಂದಂಗೆ ನಂಗೆ ಸುದ್ದಿ ಬಂತು. ನಾನು ಹಿಂಗೆ ಅಂತ ಅನ್ಕೋಬೇಡ. ನಮ್ಮ ಗೌರಿ ಮಕ್ಕಳನ್ನಕ್ಕೇನೋ ಮಗಳು ಒಬ್ಬಳೇ ಇರೋದಿಲ್ಲಿ, ಇನ್ನೊಬ್ಬಗಳು ಅದೇನೋ ಅಮೇರಿಕಾ ಅಂತಾರಲ್ಲ ಅಲ್ಲವಳಂತೆ. ಇರೋ ಮಗಳು ಇಲ್ಲಿ ಬರ್ತೀನಂತ ಸುದ್ದಿ ಅಂತೆ. ನಿಜನಾ? ಹೌದಾ? ಅದೇನೋ ಅಪ್ಪ, ನನಗೆ ಗೊತ್ತಿಲ್ಲ ಬಿಡು. ಅಂದಂಗೆ ನಿಮ್ಮ ಶುಭಂಗೂ ಒಂದು ಮಧ್ಯೆ ಸೆಟ್ ಆಗಿರೋ ಹುಡುಗ ಅಮೇರಿಕಾದಾಗಿದ್ದಾನಂತೆ. ಹೌದಾ? ನಾನು ಹೇಳ್ದೆ ಮರ್ತೋಗ್ಬಿಟ್ಟೆ. ಅಮೇರಿಕಾ ಅಲ್ಲ, ಲಂಡನ್ನಾಗಿದ್ದಾನಂತೆ. ಅವ್ನು ನೋಡೋಕೆ ಏನು ಸೂಪರಾಗಿ ಅವನ ಗೊತ್ತಾ? ನನ್ನ ಮಗಳಿಗೆ 7 ಮಾಡಿಸಿದ ಜೋಡಿ. ಆ ದೇವರು ಇವರಿಬ್ಬರನ್ನಂತಾನೆ ಸೃಷ್ಟಿ ಮಾಡೋಣ ಅನ್ನಂಗೈತೆ ಜೋಡಿ. ನೀನೇ ಬರ್ತಿಲ್ಲ ಮದುವೆಗೆ? ನೋಡುವಂತೆ ಬಿಡು, ನಿನ್ಗಾವಾಗ ಹಂಗೆ ಅನಿಸುತ್ತೆ. ಹೋಗ್ಲಿ ಬಿಡಕ್ಕ, ಹೆಂಗೋ ನಮ್ದೆಲ್ಲ ಮುಗೀತು. ನಮ್ಮ ಮಕ್ಕಳು ಚೆನ್ನಾಗಿದ್ರೆ ನಮ್ಗಷ್ಟೇ ಸಾಕು. ಆದ್ರೂ ಪಾಪ ನಿಮ್ಮ ದೊಡ್ಡ ಮಗಳನ್ನ ಅಷ್ಟು ದೂರ ಕೊಟ್ಬಿಟ್ಟು ಪಾಪ ಅವಳ ಗಂಡ ತುಂಬ ಕಾಟ ಕೊಡ್ತಾನಂತೆ. ಹಿಂಗೆ ಕಿವಿಗೆ ಬಿತ್ತು ಹೇಳು. ಅಯ್ಯೋ, ಏನು ಮಾಡೋಕ್ಕಾಗುತ್ತೆ ಹೇಳು? ಅವಳು ಹಣೆ ಬರ್ದಲ್ಲಿ ಏನು ಬರ್ದಿರುತ್ತೋ ಅದೇ ಆಗುತ್ತೆ. ಅವಳ ಹಣೆ ಬರ್ದಲ್ಲಿ ಹಂಗೆ ಬರ್ದಿತ್ತು, ಈ ಮಗಳ ಹಣೆ ಬರ್ದಲ್ಲಿ ಹಿಂಗೆ ಬರ್ದೈತೆ. ಅದನ್ನು ಯಾರೇನು ತಪ್ಸೋಕ್ಕಾಗಲ್ಲ. ನಾವೇನು ಬೇಕಂತೆ ಮಾಡಿದ್ದಲ್ಲ. ಅವ್ನು ಚೆನ್ನಾಗೇ ಇದ್ನು ಮದುವೆಗೆ ಮೊದಲು. ಆದರೆ ಏನಾಯ್ತು ಏನೋ, ಏನು ಪಾಡೋ ಅವ್ರದ್ದೊಂದು ಗೋಳು ಹಿಂಗಾಗ್ಬಿಟ್ನು. ಅವ್ರ ಅತ್ತೆ ಅವಳು ನೋಡು, ನನ್ನ ಮಗಳ ಅತ್ತೆ, ಅವಳು ನೆಟ್ಟಿಗಿಲ್ಲ. ಅವಳು ನೆಟ್ಟಿಗಿದ್ರೆ ಎಲ್ಲ ಕರೆಕ್ಟಾಗಿರ್ತಾ ಇತ್ತು. ಅವಳು ನೆಟ್ಟಿಗಿಲ್ಲ, ಅವಳ ಮಗಳು ನೆಟ್ಟಿಗೆ ಬೆಳೆಸಿಲ್ಲ. ಏನು ಮಾಡೋಕ್ಕಾಗುತ್ತೆ? ಆದರೆ ಅವ್ರ ಮಾವ ಅನ್ನಲ್ಲ, ಅವ್ರ ಮಾವನೂ ಅವ್ರ ಅಕ್ಕ, ಅವರು ತುಂಬ ಒಳ್ಳೆಯವರು. ನನ್ನ ಮಗಳಿಗೆಲ್ಲ ಸಪೋರ್ಟು ಅವರೇ ಮಾಡ್ತಾರೆ. ಹೌದಾ? ಏನು ತಿರ್ಗಾ ಬಸ್ಸಿ ಅಂತೆ? ಈ ಸರಿ ಡೆಲಿವರಿಗಿಲ್ಲೇ ಕರ್ಕೊಂಬರ್ತೀಯಂತೆ? ಹೌದಾ? ನೀನು ಸೊಸೆ ಯಾರು ತಗೋ ಹಂಗಂತಿದ್ಲೇಳು, ಅದಕ್ಕೆ ಕೇಳಿದೆ. ಹೌದಾ? ನಮ್ಮ ಪವಿತ್ರ ಹಂಗಂತಿದ್ಲಾ? ಹ್ಞೂ ಕರ್ಕೊಬರ್ತೀನಿ. ಇದು 3ನೇದಲ್ಲ, ಕರ್ಕೊಬಂದ್ಬಿಟ್ಟು ಈ ಸರಿ ಆಪ್ರೇಷನ್ ಮಾಡಿಸ್ಬಿಡ್ತೀನಮ್ಮ. ಸಾಕು, 2 ಹೆಣ್ಣು ಐತೆ. ಈ ಸಣ್ಣ ಹೆಣ್ಣಾಗುತ್ತೋ ಏನೋ, ಯಾರಿಗೆ ಗೊತ್ತು. ಈ ಸರಿ ಯಾವುದನ್ನ ಆಗ್ಲತ್ತಾಗೆ ಆಪ್ರೇಷನ್ ಮಾಡಿಸ್ಬಿಟ್ಟು ಕಳಿಸ್ಬಿಡ್ತೀನಿ. ನಂಗೊಂದು ಸಾಕಾಗೋದೆ. 3 ಜನ ಮಕ್ಳಿಗೂ ನಾನೇ ಮಾಡಿದ್ದು, ಇನ್ಯಾರು ಮಾಡ್ತಾರೆ ಹೇಳು? ಹೋಗ್ಲಿ ಬಿಡಕ್ಕ, ಪಾಪ ದುಡುಗಿ ಮಾಡಿದ್ರೆ ನೀನು ಪುಣ್ಯ ಬರ್ತೈತೆ. ಎಲ್ಲಿ ಹೋಗುತ್ತೆ ಹೇಳು? ನಿನ್ನ ಮಗಳು ತಾನೇ. ಇಷ್ಟಕ್ಕೂ ಬೇರೆ ಯಾರಿಗೆ ಮಾಡಿದ್ಯಾ ನೀನು? ಹಂಗೆ ಅಂದ್ಕೊಂಡು ಖುಷಿಯಾಗಿರು. ಸರಿ ನಡಿ, ಅಲ್ಲಿ ಪೂಜೆ ಮಾಡ್ತಾರೆ, ಮಂಗಳಾರತಿ ಕೊಡ್ತಾರೆ. ಮಂಗಳಾರತಿ ತಗೊಂಡು ಊಟ ಮಾಡ್ಕೊಂಡು ನಡಿ, ನಮ್ಗೆ ಇನ್ನೇನು ಕೆಲಸ ಇಲ್ಲಿ. ಅದು ಸರಿ ನಡಿ. ನಾನು ಆವಾಗಿಂದ ಗಮ್ಮಂತ ಅಡುಗೆ ವಾಸನೆ ಬರ್ತೈತೆ, ಎಲ್ಲಂತ ಗೊತ್ತಾಗ್ತಾ ಇಲ್ಲ. ಇಷ್ಟಕ್ಕೂ ಅಡುಗೆ ಇಲ್ಲೇ ಮಾಡಿಲ್ಲಂತೆ, ಮಾಡ್ಕೊಂಡು ತಗೊಂಬಂತಾರಂತೆ. ಹೆಂಗೋ ಹಂಗೆ ಊಟ ತುಂಬ ತಿನ್ಕೊಂಡು ನಡಿ ಹೋಗೋಣ.